ಸರ್ಕಾರ ಪಡಿತರ ಅಂಗಡಿಯ ಮೂಲಕ ಇಲ್ಲಿನ BPL ಕಾರ್ಡುದಾರರಿಗೆ ಅಕ್ಕಿ ಕೊಡ್ತಾ ಇದೆ. ಆ ಅಕ್ಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ತಿನ್ಲಿಕ್ಕೆ ಯೋಗ್ಯವಾದಂತ ಅಕ್ಕಿಯನ್ನೆಲ್ಲ ಕೊಡ್ತಾ ಇದ್ದಾರೆ. ಇಲ್ಲಿ ಸಾಂಪ್ರದಾಯಿಕವಾಗಿ ನಮ್ಮ ಆಹಾರ ಏನು ಅಂತ ಹೇಳಿದ್ರೆ ಕುಚ್ಚಲು ಅಕ್ಕಿ. ಇಲ್ಲಿ ಕುಚ್ಚಲು ಅಕ್ಕಿಯನ್ನು ಕೊಡ್ತಾ ಇಲ್ಲ. ಎಲ್ಲಾ ಜನಪ್ರತಿನಿಧಿಗಳು ಸರ್ಕಾರದವರು ಬರುವಾಗ ಹೇಳ್ತಾರೆ ನಾವು ಕುಚ್ಚಲು ಅಕ್ಕಿ ಕೊಡುವಂತ ವ್ಯವಸ್ಥೆ ಮಾಡ್ತೇವೆ ಅಂತ. ಇಲ್ಲಿ ಕುಚ್ಚಲು ಅಕ್ಕಿಯನ್ನು ಕೊಡ್ತಾ ಇಲ್ಲ. ಸರ್ಕಾರ ಅಲ್ಲಿ ಕೊಡುವಂತ ಬಿಳಿ ಅಕ್ಕಿಯನ್ನು ಅದನ್ನು ಬಹುತೇಕ 70-80% ಜನ ಇಲ್ಲಿ ಉಪಯೋಗಿಸ್ತಾ ಇಲ್ಲ. ವಾಸ್ತವ ಅಂಗಡಿಯಿಂದ ತಗೊಂಡು ಹೋಗ್ತಾ ಇದ್ದಾರೆ, ಯಾರಿಗಾದ್ರೂ ಮಾರ್ತಾ ಇದ್ದಾರೆ, ಫ್ಲೋರ್ ಮಿಲ್ಲಿನವರಿಗೆ ಮಾರ್ತಾ ಇದ್ದಾರೆ. ನಮಗೆ ಇದು ಗೊತ್ತಿರುವಂತ ವಿಚಾರ. ಇಲ್ಲಿ ಅವರಿಗೆ, ಬಡವರಿಗೆ ಅಥವಾ BPL ಕಾರ್ಡುದಾರರಿಗೆ ಮನೆಯಲ್ಲಿ ಕೊಂಡೋಗಿ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ಅಕ್ಕಿಯನ್ನು ಯಾಕೆ ಸರ್ಕಾರ ಕೊಡ್ತಾ ಇದೆ? ಯಾಕೆ ನಮ್ಮ ಜನಪ್ರತಿನಿಧಿಗಳಿಗೆ ಈ ಕರಾವಳಿ ಜಿಲ್ಲೆಯಲ್ಲಿ, ಉಡುಪಿ, ದಕ್ಷಿಣ ಕನ್ನಡದಂತ ಕರಾವಳಿ ಜಿಲ್ಲೆಯಲ್ಲಿ ಕುಚ್ಚಲು ಅಕ್ಕಿಯನ್ನು ಪೂರೈಸಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಇದು ನಮ್ಮ ಒಂದು ಪ್ರಮುಖ ಬೇಡಿಕೆ ಆಗಿರ್ತದೆ. ಆದ ಕಾರಣ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡುವುದೇನು ಅಂತ ಹೇಳಿದ್ರೆ, ನೀವು ನಮ್ಮ ಕರಾವಳಿ ಜಿಲ್ಲೆಗೆ ಇಲ್ಲಿನ ಜನರ ಆಹಾರವಾದಂತ ಕುಚ್ಚಲು ಅಕ್ಕಿಯನ್ನು ಪಡಿತರ ಕಾರ್ಡ್ ಮೂಲಕ ವಿತರಿಸಬೇಕು ಅಂತ ಹೇಳುವಂತ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ.